ರಿಸಲ್ಟಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದೆ ಅಂತ ಹೇಳ್ಬಿಟ್ಟು ಅದು ಫೇಲ್ಯೂರ್ ಅಲ್ಲ. ತುಂಬ ಜನ ತಂದೆ ತಾಯಂದರು ನೀನು ದೊಡ್ಡ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಡಿಕ್ಲೇರ್ ಮಾಡಿಬಿಡ್ತೀರ. ಬಟ್ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಯಾವಾಗ ನಿಮ್ಮ ಮಗ ಅಥವಾ ಮಗಳು ಸಕ್ಸಸ್ ಆಗಿಲ್ಲ, ಅದೊಂದು ದೊಡ್ಡ ಪಾಠ ಅವರಿಗೆ. ಇಟ್ಸ್ ಎ ಲೆಸನ್. ಸೊ ಒಂದ್ಸಲ ಆ ಮಗು ಫೇಲ್ ಆಗಿದೆ ಅಥವಾ ಫೇಲ್ಯೂರ್ ಆಗಿದೆ, ಕಡಿಮೆ ಮಾರ್ಕ್ಸ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ 2 ಮೆಸೇಜ್ ಇರುತ್ತೆ. ಒಂದು ಕರೆಕ್ಷನ್, ಅಂದರೆ ಸರಿ ಮಾಡ್ಕೊಳೋಂಥ ಒಂದು ದಾರಿ, ಮತ್ತು ಸರಿಯಾದ ರೀತಿಯ ಮಾರ್ಗದರ್ಶನ. ಇವೆರಡು ತುಂಬ ಇಂಪಾರ್ಟೆಂಟ್. ಸೊ ಏನು ಮಾಡ್ತೀವಿ ನಾವು, ಫೇಲ್ಯೂರ್ ಆಗ್ತಿದ್ದಂಗೆ ಭಾರಿ ಭಯ ಪಟ್ಬಿಡ್ತೀವಿ. ಬರೀ ಎಕ್ಸಾಮಿಂದ ಮಾತ್ರ ಹೇಳ್ತಿಲ್ಲ ನಾನು. ಜೀವನದಲ್ಲಿ ಏನೋ ಒಂದು ಘಟನೆ ನಡೀತು, ಒಂದು ಮನಸ್ಸಿಗೆ ಬೇಜಾರಾಗಿ ತುಂಬಾ ಕುಗ್ಬಿಟ್ವಿ ಅಂತ ಅಂದ್ಕೊಳ್ಳಿ, ವಿ ಆರ್ ಎ ಫೇಲ್ಯೂರ್ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ಬಿಡ್ತೀವಿ ನಾವು ನಿಲ್ಲಿಸ್ಬಿಡ್ತೀವಿ ಕೆಲಸನ. ನಿಲ್ಲಿಸಬಾರ್ದು. ನಿಲ್ಲಿಸೋ ಬದಲಿಗೆ ಮುನ್ನಡಿಬೇಕು. ದರ್ ಈಸ್ ನೋ ಸೆನ್ಸ್ ಲುಕಿಂಗ್ ಬ್ಯಾಕ್ ವೆನ್ ದ ರೇಸ್ ಹಸ್ ಸ್ಟಾರ್ಟೆಡ್. ನಿನ್ನ ಎಫರ್ಟು, ನಿನ್ನ ಪರಿಶ್ರಮ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಆರೋಪ ಮಾಡೋವಂಥದ್ದು, ಅವ್ರ ಮೇಲೆ ಡೌಟ್ ಪಡೋವಂಥದ್ದು, ನೀನು ಸರಿ ಇಲ್ಲ, ನಾನು ಸರಿ ಓದಿಲ್ಲ ಅನ್ನೋದು ಟೋಟಲಿ ಏನಾಗುತ್ತೆ, ಭಯ ಹುಟ್ಟಿಸ್ಬಿಡ್ತೀವಿ ಮಗುಗೆ. ಆ ಭಯ ಏನು ಮಾಡುತ್ತೆ, ದಾರಿ ಅಥವಾ ದಿಕ್ಕನ್ನು ತಪ್ಪಿಸೋವಂಥ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಭಯ ಬೇಕು. ಮನುಷ್ಯನಿಗೆ ಭಯ ಇಲ್ಲ ಅಂದರೆ ಅದು ಅರ್ಥನೇ ಇಲ್ಲ. ಅದಕ್ಕಾದರೆ ಆ ಭಯ ಒಂದು ಒಳ್ಳೆಯ ಟೀಚರ್ ಆಗಿ ನಮ್ಮನ್ನು ಪರಿವರ್ತನೆ ಮಾಡುವಂಥದ್ದು. ಆದರೆ ಆ ಭಯ ತುಂಬ ವರ್ಷಗಟ್ಟಲೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಅದೊಂಥರ ನಮ್ಮ ಜೈಲಲ್ಲಿ ಹಾಕ್ದಂಗೆ ಆಗಂತಲ್ಲ. ಒಂದು ಮಗು ನಡಿಲಿಕ್ಕೆ ಶುರು ಮಾಡಬೇಕಲ್ವ, ಆ ನಡಿಬೇಕಾದ್ರೆ ಎಷ್ಟೋ ಸರಿ ಬೀಳುತ್ತೆ. ಬಿದ್ದು ಮತ್ತೆ ತಾನೇ ಹೇಳುತ್ತೆ, ಮತ್ತೆ ನಡಿಲಿಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ನಡೆಯೋದನ್ನು ಕಲಿಯುತ್ತೆ. ಆ ಮಗು ಬಿತ್ತು ಅಂತ ಹೇಳ್ಬಿಟ್ಟು ಅದೇನು ಸುಮ್ಮನಾಗತ್ತೆ? ಅದ್ರ ಇನ್ನೋಸೆನ್ಸಿ ಏನು, ಭಯ ಇಲ್ಲ ಆ ಟೈಮಲ್ಲಿ. ಬಿದ್ದರೂ ಪರವಾಗಿಲ್ಲ, ನಾನು ನಡೀತೀನಿ ಅಂತ ಹೇಳ್ಬಿಟ್ಟು. ಆದರೆ ನಾವೆಲ್ಲ ಏನು ಮಾಡ್ತೀವಿ, ದೊಡ್ಡವರು ಎಲ್ಲೋ ಬಿದ್ದುಬಿಟ್ರೆ ಮತ್ತೊಂದು ಸಲ ಬಿದ್ದುಬಿಡ್ತೀವಿ ಅನ್ನೋ ಭಯಕ್ಕೆ ಏನು ಮಾಡ್ತೀವಿ, ನಾವು ಮೇಲೆ ಹೇಳೋಕ್ಕೆ ಹೆದರ್ತೀವಿ. ಆದರೆ ಮಗು ಹಂಗಲ್ಲ, ಬೀಳುತ್ತೆ, ಬಿದ್ದ ಮೇಲೆ ಭಯ ಇಲ್ದಂಗೆ ಹೇಳುತ್ತೆ, ಎದ್ದುಬಿಟ್ಟು ನಡಿಲಿಕ್ಕೆ ಶುರು ಮಾಡುತ್ತೆ. ಈ ಸತತವಾದ ಪ್ರಯತ್ನದಿಂದ ಮಗು ಎಂತ ಮಾಡುತ್ತೆ, ನಡಿಲಿಕ್ಕೆ ಶುರು ಮಾಡುತ್ತೆ. ಆದರೆ ಭಯ ಇಲ್ಲ ಅಲ್ಲಿ. ಆದರೆ ನಾವುಗಳು ಏನು ಮಾಡ್ತೀವಿ, ಸೋತ್ವಿ, ಕಡಿಮೆ ಮಾರ್ಕ್ಸ್ ತೆಗೆದ್ವಿ, ಎಲ್ಲ ಒಂದು ಕಡೆ ಜೀವನದಲ್ಲಿ ಫೇಲ್ಯೂರ್ ಆಯಿತು, ಫೈನಾನ್ಷಿಯಲ್ ಫೇಲ್ಯೂರ್ ಆಯಿತು, ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಯಿತು, ಹೆದರ್ಬಿಡ್ತೀವಿ. ರಿಸ್ಕೇ ತಗೊಂಡಿಲ್ಲ ಜೀವನದಲ್ಲಿ ಅಂತ ಹೇಳಿದ್ರೆ ಅದೆಂಥ ಜೀವನ ಅಲ್ವಾ? ಎಸ್ಪೆಷಲಿ ಮಕ್ಕಳು ರಿಸ್ಕ್ ತಗೋಬೇಕಾಗತ್ತೆ. ಎಸ್ಪೆಷಲಿ ಓದೋದ್ರಲ್ಲಿ ತುಂಬಾ ರಿಸ್ಕ್ ತಗೋಬೇಕಾಗತ್ತೆ. ಮಕ್ಕಳ ಮೇಲೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗ್ತಿಲ್ಲ, ಅಲ್ಲಿ ಪರ್ಫೆಕ್ಷನ್ ಸಿಗ್ತಾ ಇಲ್ಲ. ಸೊ ಏನಾಗ್ತದೆ, ಮಾರ್ಕ್ಸ್ ತೆಗಿ ಅಂತ ಫೋರ್ಸ್ ಮಾಡ್ತೀವಿ. ಇಲ್ಲಿ ಮಕ್ಕಳನ್ನ ಅಬಿಲಿಟಿನ ಆ್ಯಕ್ಚುಲಿ ರಿಸಲ್ಟ್ಸ್ ಮೇಲೆ ನಾವು ಅವ್ರು ಹೆಂಗೆ, ಯಾವ ಥರ, ಏನು ಅಂತ ಹೇಳ್ಬಿಟ್ಟು ಜಡ್ಜ್ ಮಾಡ್ತೀವಿ. ಇದು ತಪ್ಪಲ್ವಾ? ರಿಸಲ್ಟ್ಸ್ನ ಹುಡುಕ್ತಾ ಹೋದಂಗೂ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ಯಾವಾಗ ಡಿಸಪಾಯಿಂಟ್ಮೆಂಟ್ ಸಿಗ್ತಾ ಹೋಗುತ್ತೆ, ಭಯ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮನಸ್ಸಲ್ಲಿ ಭಯ ಅನ್ನೋದು, ಭೀತಿ ಅನ್ನೋದು ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಕೊಡೋ ಶಕ್ತಿ ತುಂಬಿಸ್ಬೇಕಾಗತ್ತೆ. ಏನೂ ಆಗಲ್ಲ, ಈ ಸಲ ಕಡಿಮೆ ಬಂತು, ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಡಬೇಕು. ಅದು ಬಿಟ್ಕೊಂಡು ಸ್ಟ್ರೆಂತ್ ಕೊಡೋದು ಬಿಟ್ಕೊಂಡು ಇತ್ತೀಚಿನ ಪೇರೆಂಟ್ಸ್ಗಳು ಏನು ಮಾಡ್ತಿದ್ದಾರೆ, ಆ್ಯಂಗ್ಸೈಟಿನ ಕ್ರಿಯೇಟ್ ಮಾಡ್ತಿದ್ದಾರೆ. ಮಕ್ಕಳಿಗೆ ಹೆಚ್ಚು ಪ್ರೆಷರ್ ಆಗ್ತಿದ್ದಾರೆ. ಈ ಪ್ರೆಷರಿಂದ ಮಗು ಖಂಡಿತವಾಗ್ಲೂ ಬೆಳವಣಿಗೆ ಆಗಲ್ಲ. ಮಾರ್ಕ್ಸು ಇಂಟೆಲಿಜೆನ್ಸ್ನ ತೋರಿಸಲ್ಲ. ಯಾರ್ದೋ 94 ಬಂತು, ಯಾರ್ದೋ 98 ಬಂತು, ಎಲ್ಲೋ ಮಾರ್ಕ್ಸ್ ಕರೆಕ್ಷನ್ನಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅಥವಾ ಬರೆಯೋದು ಇಂಟರ್ಪ್ರಿಟೇಷನ್ ಮಾಡುವಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಆ ಮಾರ್ಕ್ಸ್ ಅನ್ನೋದು ಇಂಟೆಲಿಜೆನ್ಸ್ನ ಕೌಂಟ್ ಮಾಡೋದು. ಇಲ್ಲಿ ಫೋಟೋ ಗಿಟೋ ಎಲ್ಲ ಹಾಕ್ತಾರೆ ಮಕ್ಕಳದು ಪೇಪರ್ನಲ್ಲಿ, ಸ್ಕೂಲ್ನವರು. ಅದೆಲ್ಲ ನಿಲ್ಲಿಸ್ಬೇಕು. ಆ್ಯಕ್ಚುಲಿ ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ಟು ಅನದರ್ ಕಿಡ್, ಅಥವಾ ಅವರ ಫ್ರೆಂಡ್ಸ್ಗಳ ಜೊತೆ ಕಂಪ್ಯಾರಿಸನ್ ಯಾವತ್ತೂ ಮಾಡೋದು ತಪ್ಪಾಗುತ್ತೆ. ಫೇಲ್ಯೂರ್ ಎಂಡ್ ಅಲ್ಲ, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ನಾವು ವರ್ಷಾನುಗಟ್ಟಲಿಂದ ಕೇಳ್ಕೊಂಬಂದಿರೋವಂಥದ್ದು. ಆದ್ದರಿಂದ ಒಬ್ಬ ತಂದೆ ತಾಯಿಯಾಗಿ ಮಕ್ಕಳಿಗೆ ಧೈರ್ಯ ತುಂಬೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಿಟ್ಕೊಂಡು ಭಯ ಪಡಿಸ್ಬೇಡಿ, ಭೀತಿ ಪಡಿಸ್ಬೇಡಿ.